ಪ್ರತಿಯೊಬ್ರು ಲೈಫಲ್ಲೂ ಅವ್ರ ಮದ್ವೆ ಆಗಿದ್ದ ದಿನ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ನಂಗೂ ಅಷ್ಟೇ ನನ್ನ ಮದ್ವೆ ಆಗಿದ್ದ ದಿನ ತುಂಬಾನೇ ಸ್ಪೆಷಲ್. ಅಥ್ವಾಚ ಲವ್ ಮಾಡಿ ಅದೇ ಹುಡ್ಗನ್ನ ಎಲ್ಲಾರು ಒಪ್ಪಿಗೆ ಪಡ್ಕೊಂಡು ಮದ್ವೆ ಆಗೋದಂದ್ರೆ ಸುಮ್ನೆ ಅಲ್ಲ. ಸೊ ಆಲ್ರೆಡಿ ನಾನು ಮದ್ವೆ ಆಗಿ 3 ಇಯರ್ಸ್ ಇದೆ. ಇವಾಗ ಆಲ್ರೆಡಿ ನಂಗೊಂದು ಮಗು ಇದೆ. ನನಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ. ಇನ್ನ ನನ್ನ ವೆಡ್ಡಿಂಗ್ ಡೇನೇ ನನ್ನ ಕಣ್ಮುಂದೆ ಇದೆ. ಸೊ ಇವತ್ತು ನಮ್ದು 3rd ಇಯರ್ ವೆಡ್ಡಿಂಗ್ ಆನಿವರ್ಸರಿ ಇರೋದ್ರಿಂದ ನಾವು ನಮ್ಮ ಫೇವ್ರೆಟ್ ಪ್ಲೇಸ್‌ಗೆ ಹೋಗ್ತಾ ಇದೀವಿ. ಬಟ್ ಇವತ್ತು ನಮ್ಮ ಆನಿವರ್ಸರಿ ಥರ್ಸ್‌ಡೇ ಬಂದಿರೋದ್ರಿಂದ ನಾನ್ ವೆಜ್ ತಿನ್ನಲ್ಲ ಅಂತಾನೆ ವೆನ್ಸ್‌ಡೇ ನೈಟ್ ಹೋಗಿ ಫಿಶ್ ಎಲ್ಲ ತಿನ್ಕೊಂಡು ಬಂದ್ವಿ. ಆ್ಯಂಡ್ ಚಿಕ್ಕದಾಗಿ ಒಂದು ನೈಟಲ್ಲಿ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ಸೊ ಈ ಸೆಲೆಬ್ರೇಷನ್ ಇವಾಗ ಇನ್‌ಸ್ಟಾದಲ್ಲಿ ಟ್ರೆಂಡಿಂಗ್ ಇದೆ. ನಿಮಗೂ ಗೊತ್ತೇ ಇದೆ. ಆ್ಯಂಡ್ ನಮ್ಗೂ ಕೂಡ ಈ ಒಂದು ಚಿಕ್ಕ ಸೆಲೆಬ್ರೇಷನ್ ತುಂಬಾನೇ ಖುಷಿ ಕೊಡ್ತು. ಸೊ ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ನಮ್ಮ ಫೇವ್ರೇಟ್ ನಮ್ಮ ಲವ್ ಸ್ಪಾಟ್ ಮೇಲ್ಕೋಟೆಗೆ ಹೋಗ್ತಾ ಇದೀವಿ. ಸೊ ಮೇಲ್ಕೋಟೆ ಅಂದ್ರೇನೆ ನನಗೆ ಸಿಕ್ಕಾಬಡೆ ಇಷ್ಟ. ಬಿಕಾಸ್ ನಾವು ಫಸ್ಟ್ ಟೈಮ್ ಲವರ್ಸ್ ಆಗಿ ಹೋಗಿದ್ದ ಪ್ಲೇಸು ಮೇಲ್ಕೋಟೆ ಆ್ಯಂಡ್ ಮ್ಯಾಕ್ಸಿಮಮ್ ಟೈಮ್ ಹೋಗಿರೋದು ಮೇಲ್ಕೋಟೆ. ಆ್ಯಂಡ್ ಇವನ್ ಎಷ್ಟ್ ಸರಿ ಹೋದ್ರು ನಂಗೆ ಬೇಜಾರು ಅನ್ಸಲ್ಲ. ತುಂಬಾನೇ ಮೆಮೊರೀಸ್ ಇದೆ ಅಲ್ಲಿ. ಆ್ಯಂಡ್ ಹಾಗೆ ಅಲ್ಲಿ ಒಂದಷ್ಟು ಹಲಸಿನಣ್ಣೆಲ್ಲ ತಿನ್ಕೊಂಡು ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರೋಷ್ಟರಲ್ಲಿ ಕಾರ್ ಪಂಕ್ಚರ್ ಆಯಿತು. ಸೊ ಓಕೆ ಪಂಕ್ಚರ್ ಹಾಕೋಷ್ಟರಲ್ಲಿ ಏನಾದರೂ ಕುಡಿಯೋಣ ಅಂತ ಹೇಳಿ ಲಸ್ಸಿ ಕುಡ್ದು ಬ್ರೆಡ್ ಗುಲ್ಕನ್ನೆಲ್ಲ ತಿಂದು ಈ ದಿನ ಅಂತೂ ಸಿಕ್ಕಾಬಡೆ ಚೆನ್ನಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.